ಕೋಟೆನಾಡು ಚಿತ್ರದುರ್ಗದಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತ ಸಂಭವಿಸಿದೆ. ಇಬ್ಬರು ಸ್ಥಳದಲ್ಲೇ ಸಾವಿಗೀಡಾಗಿದ್ದರೆ 26 ಜನ ಗಾಯಗೊಂಡಿದ್ದಾರೆ. ಇನ್ನು ಈ ಅಪಘಾತದ ವಿವರವನ್ನು ನೋಡೋದಾದರೆ, ಬೆಂಗಳೂರಿನ ಯೂನಿವರ್ಸಲ್ ನರ್ಸಿಂಗ್ ಕಾಲೇಜಿನ 46 ಜನ ವಿದ್ಯಾರ್ಥಿನಿಯರು ಸೇರಿದಂತೆ ಒಟ್ಟು 56 ಜನ ಗೋವಾ ಟ್ರಿಪ್ಗೆ ಹೋಗಿರ್ತಾರೆ. ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯ ನಂತರ ಆಗಸ್ಟ್ 16ರಂದು ಟ್ರಿಪ್ಗೆ ಹೋಗಿರ್ತಕ್ಕಂಥ ಈ ಟೀಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸರಿಯಾಗಿ ಬೆಂಗಳೂರಿಗೆ ವಾಪಸ್ ಆಗಲಿಕ್ಕೆ ಪ್ಲ್ಯಾನನ್ನು ಮಾಡಿರ್ತಾರೆ. ಹೀಗಾಗಿ ಗೋವಾ ತಿರುಗಾಟದ ನಂತರ ನಿನ್ನೆ ಸಂಜೆ ಗೋವಾದಿಂದ ಬೆಂಗಳೂರಿನತ್ತ ಹೊರಡ್ತಾರೆ. ಆದರೆ ಇವತ್ತು ಬೆಳಗಿನ ಜಾವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಐಮಂಗಲ ಗ್ರಾಮದ ಬಳಿ ಬಸ್ ಹೊರಟಂಥ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿರ್ತಕ್ಕಂಥ ಬಸ್ ರಸ್ತೆ ಬದಿಯ ಕಂದಕಕ್ಕೆ ಉರುಳಿ ಬೀಳ್ತದೆ. ಪರಿಣಾಮ ಸ್ಥಳದಲ್ಲೇ ಈ ಒಂದು ಬಸ್ ಚಾಲಕ ಗುರುಪ್ರಸಾದ್ ಮತ್ತು ನಿರ್ವಾಹಕ ಶಂಕರ್ ಸಾವಿಗೀಡಾಗಿದ್ದರೆ 26 ಜನ ವಿದ್ಯಾರ್ಥಿನಿಯರು ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥದ್ದು. ಗಾಯಾಳು ವಿದ್ಯಾರ್ಥಿನಿಯರನ್ನು ಈಗಾಗಲೇ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಮತ್ತು ಬಸವೇಶ್ವರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಜೊತೆಗೆ ಇದೇ ಬಸ್ನಲ್ಲಿದ್ದಂಥ 28 ಜನ ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸದೆ ಸುರಕ್ಷಿತವಾಗಿರ್ತಕ್ಕಂಥದ್ದು. ಸ್ಥಳಕ್ಕೆ CPI ಗುಡ್ಡಪ್ಪ ಅವರು ಸಹ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಸಲಿಗೆ ಈ ಅಪಘಾತಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ಆದರೆ ಪೊಲೀಸ್ ಮೂಲಗಳ ಪ್ರಕಾರ ತಿಳಿದು ಬಂದಿರೋದೇನಂತಂದರೆ, ಗೋವಾದಿಂದ ಬೆಂಗಳೂರಿಗೆ ಹೊರಟಿರ್ತಕ್ಕಂಥ ಚಾಲಕ ರೆಸ್ಟ್ಲೆಸ್ ಆಗಿ ಒಂದು ಡ್ರೈವಿಂಗನ್ನು ಮಾಡಿರ್ತಕ್ಕಂಥದ್ದು ಮತ್ತು ಬೆಳಗಿನ ಜಾವ ಬಸ್ ಸಂಚಾರದ ವೇಳೆ ಚಲಾಯಿಸ್ತಕ್ಕಂಥ ಸಂದರ್ಭದಲ್ಲಿ ನಿದ್ದೆ ಮಂಪರಿನಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಪರಿಣಾಮ ಏನಂತಂದರೆ, ಈ ಬಸ್ನಲ್ಲಿ ಉಳಿದಿರ್ತಕ್ಕಂಥ ಏನು ಯಾವುದೇ ಅಪಾಯ ಸಂಭವಿಸದೆ ಉಳಿದಿರ್ತಕ್ಕಂಥ ವಿದ್ಯಾರ್ಥಿನಿಯರು ಮತ್ತು ಸಿಬ್ಬಂದಿಗೂ ಸಹ ಸಾಕಷ್ಟು ಆತಂಕ, ಒಂದು ಭೀತಿಯನ್ನು ಸಹ ಮೂಡಿಸಿದೆ. ಹೀಗಾಗಿ ಏನಂತಂದರೆ, ಈ ರೀತಿಯ ಅಪಘಾತಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ವಾದ ಆಗಿದೆ. ಯಾಕಂತಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅನೇಕ ಹೆದ್ದಾರಿಗಳು ಹಾದು ಹೋಗ್ತವೆ, ನಿತ್ಯ ಇಂಥ ಅಪಘಾತಗಳು ಸಂಭವಿಸ್ತವೆ, ಸಾವು ನೋವುಗಳು ಸಂಭವಿಸ್ತವೆ. ಕಾರಣ ಚಾಲಕರು ಈ ಒಂದು ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ, ನಿದ್ದೆಗೆಟ್ಟು ರಸ್ತೆಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು ಮತ್ತು ರೆಸ್ಟ್ಲೆಸ್ ಆಗಿ ಡ್ರೈವಿಂಗನ್ನು ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ಕುಡಿದ ಅಮಲಿನಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು. ಹೀಗಾಗಿ ಏನಂತಂದರೆ ಈ ಅಪಘಾತಗಳು ಸಂಭವಿಸ್ತವೆ, ಅಮಾಯಕರ ಬಲಿ ನಡೀತಾ ಇರತಕ್ಕಂಥದ್ದು. ಹೀಗಾಗಿ ಈ ಒಂದು ಅಪಘಾತಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, PWD ಇಲಾಖೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗಮನ ಹರಿಸಬೇಕು, ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ಸ್ಥಳೀಯರ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮದನೂರ್, TV9 ಡಿಜಿಟಲ್, ಚಿತ್ರದುರ್ಗ.